ಬೆಂಗಳೂರಿನಲ್ಲಿ ಸಿಎಂ ಸಮ್ಮುಖದಲ್ಲಿ ನಕ್ಸಲರ ಶರಣಾಗತಿ. ಈಗಾಗಲೇ 6 ಮಂದಿ ನಕ್ಸಲರು ಕೂಡ ಚಿಕ್ಕಮಗಳೂರಿನಿಂದ ಹೊರಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರು ತಲುಪಲಿದ್ದಾರೆ. ಬಾಳೆಹೊನ್ನೂರಿನಿಂದ ಹಾಸನದ ಮೂಲಕ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕರೆತರಲಾಗ್ತಾ ಇದೆ 6 ಮಂದಿಯನ್ನ ಕೂಡ. ಚನ್ನರಾಯಪಟ್ಟಣ ಹಿರೇಸಾವೆ ಮೂಲಕ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರನ್ನ ತಲುಪಲಿದ್ದಾರೆ ನಕ್ಸಲರು. ಚಿಕ್ಕಮಗಳೂರಿನಿಂದ ಅವರ ಕುಟುಂಬಸ್ಥರು ಕೂಡ ಹೊರಟು ಬಂದಿದ್ದಾರೆ. ಮಕ್ಕಳು ತಮ್ಮ ಮಡಿಲು ಸೇರ್ತಾರೆ ಅನ್ನೋ ಖುಷಿ ಅವರ ಕುಟುಂಬಸ್ಥರಲ್ಲಿ ಮನೆ ಮಾಡಿದೆ. ಮತ್ತೊಂದು ಕಡೆ ಶರಣಾಗ್ತಾ ಇರುವ 6 ಮಂದಿ ನಕ್ಸಲರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ತಮ್ಮ ಜೀವನ ಹೇಗಿರಬೇಕು ಅನ್ನೋದರ ಕುರಿತು ಕೂಡ ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಯೋಚನೆಗಳನ್ನ ಮಾಡಿಕೊಂಡೇ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಅವರು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಒಟ್ಟು 6 ಮಂದಿಯೂ ಕೂಡ ಇದೀಗ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರನ್ನ ತಲುಪಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಶರಣಾಗತಿಯಾಗಲಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಅವರನ್ನು ಕರೆತರಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ. ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರು, ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಆಮ್ಟೆ, ಐಎಸ್ಡಿ ಎಸ್ಪಿ ಹರಿರಾಮ್ ಶಂಕರ್, ಪಶ್ಚಿಮ ವಲಯದ ಐಜಿಪಿ ಅಮಿತ್ ಸಿಂಗ್ ಅವರ ನೇತೃತ್ವದಲ್ಲಿ 6 ಮಂದಿ ನಕ್ಸಲರನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಪ್ರಮುಖವಾಗಿ ಅವರು ಯಾರ್ಯಾರು ಅನ್ನೋದನ್ನು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಜೊತೆಗೆ ಮಾತುಕತೆ, ಸಂಧಾನ ಎಲ್ಲವೂ ಕೂಡ ನಡೆದಿತ್ತು. ಇವರ ಬೇಡಿಕೆಗಳಿಗೆ ಸರ್ಕಾರವೂ ಕೂಡ ಸ್ಪಂದಿಸಿತ್ತು. ಹಾಗಾಗಿ ಅವರು ಇವತ್ತು ಶರಣಾಗಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಬೇಕಿತ್ತು. ಆದರೆ ಸಿಎಂ ಅವರೇ ಖುದ್ದು ಕರೆ ಮಾಡಿ ಬೆಂಗಳೂರಿಗೆ ಕರೆತರುವಂತೆ ಸೂಚಿಸಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ಸದ್ಯಕ್ಕೆ ಎಲ್ಲಿದ್ದಾರೆ, ಎಷ್ಟೊತ್ತಾಗಬಹುದು ಇನ್ನು ಕೂಡ ಬೆಂಗಳೂರಿಗೆ ಬರೋದು? ಖಂಡಿತವಾಗ್ಲೂ ಮಧುಶ್ರೀ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರನ್ನ 6 ಜನ ನಕ್ಸಲರು ಪೊಲೀಸರ ಬಿಗಿ ಭದ್ರತೆಯಲ್ಲಿ ತೆರಳುತ್ತಾ ಇದ್ದಾರೆ. ಪ್ರಮುಖವಾಗಿ ಇದೇ ಮೊದಲ ಬಾರಿಗೆ, ಅದರಲ್ಲೂ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ 6 ಜನ ನಕ್ಸಲರು ಸಿಎಂ ಎದುರಲ್ಲಿ ಶರಣಾಗತಿ ಆಗ್ತಾ ಇರುವಂತದ್ದು. ಇದರೊಂದಿಗೆ ಕರ್ನಾಟಕದ ನಕ್ಸಲ್ ಯುಗಕ್ಕೆ ಒಂದು ಯುಗಾಂತ್ಯವೇ ಇವತ್ತು ಬೀಳಲಿರುವಂತದ್ದು. ಪ್ರಮುಖವಾಗಿ ಇವತ್ತು ಬರ್ತಾ ಇರುವಂತಹ 6 ಜನ ನಕ್ಸಲರಿದ್ದಾರೆ. ಅವರು 4 ರಾಜ್ಯಗಳಿಗೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವಂತದ್ದು. ಜೊತೆಗೆ ಈ ಒಂದು ಕರ್ನಾಟಕದ 4 ಜನ ನಕ್ಸಲರೊಂದಿಗೆ ಹೊರ ರಾಜ್ಯ ಕೇರಳ ಮತ್ತು ತಮಿಳುನಾಡಿನ 2 ನಕ್ಸಲರು ಕೂಡ ಇವತ್ತು ಶರಣಾಗತಿ ಆಗ್ತಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಕೂಡ ಒಂದು ಘೋಷಣೆಯನ್ನ ಮಾಡಿತ್ತು. ಇಡೀ ಭಾರತವನ್ನ ನಕ್ಸಲ್ ಮುಕ್ತವನ್ನಾಗಿ ಮಾಡಬೇಕು, ಅದರ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿತ್ತು. ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಪ್ರಮುಖವಾಗಿ ಕರ್ನಾಟಕ ನಕ್ಸಲ್ ಮುಕ್ತವಾಗ್ತಾ ಇರುವಂತದ್ದು. ಅದರಲ್ಲೂ ಸಾಕಷ್ಟು ನಕ್ಸಲ್ ಪೀಡಿತ ರಾಜ್ಯಗಳಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಇವತ್ತು ನಕ್ಸಲ್ ಮುಕ್ತವಾಗ್ತಾ ಇರುವಂತದ್ದು. ಇದನ್ನ ರಾಜ್ಯ ಸರ್ಕಾರ ಒಂದು ಎನ್ಕ್ಯಾಚ್ ಮಾಡಿಕೊಳ್ಳುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇರುವಂತದ್ದು. ಇದೇ ಮೊದಲ ಬಾರಿಗೆ ಸಿಎಂ ಎದುರಿನಲ್ಲಿ 6 ಜನ ನಕ್ಸಲರು ಶರಣಾಗತಿ ಆಗ್ತಾರೆ. ನಂತರವಾಗಿ ಸರ್ಕಾರ ನೀಡಿರುವಂತಹ ಪ್ಯಾಕೇಜ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ದಾಖಲೆಗಳಿಗೆ ಶರಣಾಗುವ ನಕ್ಸಲರು ಒಂದು ಸಹಿಯನ್ನ ಮಾಡ್ತಾರೆ. ನಂತರವಾಗಿ ಇವರ ಸಮ್ಮುಖದಲ್ಲೇ, ಅಂದ್ರೆ ಶರಣಾಗುವ 6 ಜನ ನಕ್ಸಲರ ಸಮ್ಮುಖದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ನಡೆಸುವ ಸಾಧ್ಯತೆಗಳು ಇದೆ. ಜೊತೆಗೆ ನಕ್ಸಲರು ಕೂಡ ಈ ಶರಣಾಗತಿ ಸಂಬಂಧ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಯಾಕಂದ್ರೆ ಹಿಂದೆ ನಡೆದಿರುವಂತಹ 13 ಜನ ನಕ್ಸಲರ ಶರಣಾಗತಿ ಏನಿದೆ, ಅದರ ಪ್ರಕ್ರಿಯೆಗಳು ಇದೇ ರೀತಿ ಇತ್ತು. ಇವತ್ತು ಕೂಡ ಅದೇ ಮುಂದುವರಿಯುವ ಸಾಧ್ಯತೆಗಳಿದೆ. ಸಂಪೂರ್ಣವಾಗಿ ಏನು ಪ್ರಕ್ರಿಯೆಗಳು ಮುಗಿದ ನಂತರವಾಗಿ ಪೊಲೀಸರು 6 ಜನ ನಕ್ಸಲರನ್ನ ವಶಕ್ಕೆ ಪಡಿತಾರೆ. ನಂತರವಾಗಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ಮುಂದೆ ಇವರನ್ನ ಹಾಜರುಪಡಿಸ್ತಾರೆ. ಹಿಂದೆಯೂ ಕೂಡ ಶರಣಾಗತಿ ಆದಂತಹ ನಕ್ಸಲರಿಗೆ 1 ವಾರಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸ್ತಿತ್ತು. ಇವರಿಗೂ ಕೂಡ ಅದನ್ನೇ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಮಧುಶ್ರೀ. ಜೊತೆಗೆ ಇವರ ಮೇಲೆ ಎನ್ಐಎ ತನಿಖೆ ಕೇಸ್ಗಳು ಕೂಡ ಇರೋದ್ರಿಂದ ಎನ್ಐಎ ಕೂಡ ತನಿಖೆ ನಡೆಸುವ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಕೇರಳ ಮತ್ತು ತಮಿಳುನಾಡಿನ ಪೊಲೀಸರು ಬೆಂಗಳೂರಿಗೆ ಆಗಮಿಸಿ ಏನು ಕೇರಳದ ಜೀಶಾ ಮತ್ತು ತಮಿಳುನಾಡಿನ ರಮೇಶ್ ಏನಿದ್ದಾರೆ ಅವರನ್ನ ವಶಪಡಿಸಿಕೊಂಡು ಅವರ ರಾಜ್ಯಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆ ಆಗಿದೆ. ಯಾಕೆಂದ್ರೆ ಜೀಶಾ ಮತ್ತು ರಮೇಶ್ ಏನಿದ್ದಾರೆ ಆತನ ಮೇಲೆ ಕರ್ನಾಟಕದಲ್ಲಿ ಯಾವುದೇ ಪ್ರಕರಣಗಳಿಲ್ಲ. ಇರುವಂತಹ ಪ್ರಕರಣಗಳು ಪಿಟಿ ಕೇಸ್ ಅಂತ ಈಗ ಆಲ್ರೆಡಿ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಕೇರಳ ರಾಜ್ಯದಲ್ಲಿ ಜೀಶಾ ಮೇಲೆ 18ಕ್ಕೂ ಹೆಚ್ಚು ಪ್ರಕರಣಗಳಿದೆ. ಜೊತೆಗೆ ಎನ್ಐ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು. ಅವರು ಕೂಡ ಇವರನ್ನ ಕರೆದೊಯ್ದು ಅಲ್ಲಿ ವಿಚಾರಣೆಯನ್ನ ನಡೆಸುವ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಎಂ ಸಮ್ಮುಖದಲ್ಲಿ 6 ಜನ ನಕ್ಸಲರು ಶರಣಾಗ್ತಿದ್ದಾರೆ. ಪ್ರಮುಖವಾಗಿ ಇವರಿಗೆ ಅತಿ ಹೆಚ್ಚು ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು ಮಧುಶ್ರೀ. ಧನ್ಯವಾದ ಶ್ವೇತ್ ತಮ್ಮ ಮಾಹಿತಿಗಾಗಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ನಕ್ಸಲರ ಶರಣಾಗತಿಯಾಗಲಿದೆ. ಸಿಎಂ ಸಿದ್ದರಾಮಯ್ಯ
ಗೃಹ ಸಚಿವರ ಮುಂದೆ ಶರಣಾಗಲಿದ್ದಾರೆ ನಕ್ಸಲರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿಯ ಪ್ರಕ್ರಿಯೆ ನಡೆಯುತ್ತೆ. ಬೆಂಗಳೂರಿಗೆ ಈಗಾಗಲೇ 6 ಮಂದಿ ನಕ್ಸಲರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಬೆಂಗಳೂರಿಗೆ ತಲುಪಲಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಅವರನ್ನ ಕರೆತರಲಾಗ್ತಾ ಇದೆ. ಒಂದು ಕಡೆ 6 ಮಂದಿ ನಕ್ಸಲರು ಬರ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಇವರ ನಿರ್ಧಾರವನ್ನ ಸ್ವಾಗತಿಸಿ ಕುಟುಂಬಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದಷ್ಟು ಪ್ರಕ್ರಿಯೆಗಳಿದೆ, ಅದೆಲ್ಲವನ್ನೂ ಕೂಡ ಬೆಂಗಳೂರಿಗೆ ತಲುಪಿದ ನಂತರದಲ್ಲಿ ಪೂರ್ಣಗೊಳಿಸಲಾಗುತ್ತೆ. ನಕ್ಸಲ್ ಪರ ವಕೀಲರಾಗಿರುವ ಶ್ರೀಪಾಲ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀಪಾಲ್ ಅವರೇ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 6 ಮಂದಿ ಕೂಡ ಬರ್ತಿದ್ದಾರೆ. ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಕೂಡ ಇರುತ್ತೆ. ಅವರು ಬಂದಾದ್ಮೇಲೆ ಏನೆಲ್ಲ ಆಗುತ್ತೆ ಅಂತ? ಸಾಮಾನ್ಯವಾಗಿ ಅವರು ಬಂದು ಹಾಜರಾದಾಗ ಅವರಿಗೆ ಏನು ಮುಖ್ಯವಾಹಿನಿಗೆ ಬರ್ತಾರೋ ಆ ಬಗ್ಗೆ ಒಂದಿಷ್ಟು ಅವರ ಶರಣಾಗತಿಯ ಬಗ್ಗೆ ಬರವಣಿಗೆಯನ್ನ ಮಾಡ್ತಾರೆ. ಆ ಬರವಣಿಗೆಯನ್ನ ಮಾಡಿ ಆನಂತರ ಪೊಲೀಸು ಇಲಾಖೆ ಹ್ಯಾಂಡ್ ಓವರಿಗೆ ಅವ್ರನ್ನ ಕಾಣ್ತಾರೆ. ಅದು ಜಿಲ್ಲಾಧಿಕಾರಿಗಳ ಮುಂದೆ ಆಗ್ಬೇಕಿತ್ತು ಚಿಕ್ಕಮಗಳೂರಿನಲ್ಲಿ. ಕಾರಣಾಂತರಗಳಿಂದ ಬೆಂಗಳೂರಿಗೆ ಅದು ಶಿಫ್ಟ್ ಆಯ್ತು. ಹಾಗಾಗಿ ಈಗ ನಾವು ಚಿಕ್ಕಮಗಳೂರು ಬಿಟ್ಟು ಈಗ ಬೆಂಗಳೂರಿಗೆ ಬರ್ತಾ ಇದೀವಿ. ಈಗಾಗಲೇ ನೆಲಮಂಗಲ ಇದರಲ್ಲಿದ್ದೀವಿ, ಹೈವೇನಲ್ಲಿ ಬರ್ತಾ ಇದೀವಿ. ಅಲ್ಲಿ ಬಂದು ಸಿಎಂ ಅವ್ರ ಮುಂದೆ, ಸಿಎಂ ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ, ಸರ್ಕಾರದ ಮುಖ್ಯಸ್ಥರಾಗಿರೋದ್ರಿಂದ, ಮತ್ತೆ ಇಡೀ ಒಂದು 6 ಜನರು ಏನು ಇದುವರೆಗೂ ಕರ್ನಾಟಕದಲ್ಲಿ ಶಸ್ತ್ರಾಸ್ತ್ರ ಚಳವಳಿಯ, ನಕ್ಸಲ್ ಚಳವಳಿಯ ನಾಯಕರಾಗಿದ್ರು, ಅವ್ರು 6 ಜನ ಬರ್ತಾ ಇರೋದ್ರಿಂದ ಅತ್ಯಂತ ಮುಖ್ಯವಾದಂತ ಇದಾಗಿದ್ರಿಂದ ಮತ್ತೆ ಇಡೀ ಕರ್ನಾಟಕ ಮತ್ತು ಭಾರತದ ಇತಿಹಾಸದಲ್ಲಿ ಇದೊಂದು ಮಾದರಿಯಾಗಿ ಈ ರೀತಿಯ ಚಳುವಳಿಯಲ್ಲಿ ಇರ್ತಕ್ಕಂಥವ್ರು ಪ್ರಭುತ್ವದ ಅಡಿಯಲ್ಲಿ ಬರೋದಕ್ಕೆ ಇದೊಂದು ಬೇರೆಯವರಿಗೆ ಮಾರ್ಗದರ್ಶನ ಆಗ್ಲಿ, ಬೇರೆಯವರಿಗೂ ಕೂಡ ಇದು ಆದರ್ಶವಾಗ್ಲಿ ಅನ್ನೋ ಕಾರಣಕ್ಕಾಗಿ ಬಗ್ಗೆ ಮುಖ್ಯಮಂತ್ರಿಗಳಿಗೆ ತೀರ್ಮಾನಕ್ಕೆ ಬಂದಿರ್ಬೋದು ಅಂತ ಕಾಣಿಸುತ್ತೆ. ಹಾಗಾಗಿ ಅವರ ಸಮ್ಮುಖದಲ್ಲೇನೆ ಇವರನ್ನ ಮುಖ್ಯವಾಹಿನಿಗೆ ಆಹ್ವಾನವನ್ನು ಸರ್ಕಾರವು ಕೊಡ್ತಾ ಇದೆ ಸರ್. ಧನ್ಯವಾದ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ ಶ್ರೀಪಾಲ್ ಅವರೇ.